ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನಿತಾ ಪ್ರಭಾಕರ್ ಸ್ಪೆಷಲ್ ಕಿಚನ್ ಚಾನಲ್. ಫ್ರೆಂಡ್ಸ್, ನಾನು ಇವತ್ತು ನನ್ನ ಸ್ಪೆಷಲ್ ಕಿಚನ್ನಲ್ಲಿ ನಿಮ್ಮೆಲ್ಲರಿಗೂ ಚಿಕನ್ ಕೈಮಾ ಇದಕ್ಕಿನ ಬೇಳೆ ಹಾಕಿ ಯಾವ ರೀತಿ ಸೂಪರ್ ಟೇಸ್ಟಿಯಾಗಿ ಮಾಡೋದಂತ ಹೇಳ್ಕೊಡ್ತೀನಿ. ನಾನಿಲ್ಲಿ ಚಿಕನ್ ಕೈಮಾ ಸಾಂಬಾರು ಮಾಡೋದಕ್ಕೆ 2 kg ಚಿಕನ್ ಕೈಮಾನ ತರಿಸ್ಕೊಂಡಿದ್ದೀನಿ. ಅದು ತುಂಬ ರಫ್ ಆಗಿ ದಪ್ಪಗೆ ಇತ್ತು. ಅದಕ್ಕೋಸ್ಕರ ನಾನು ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ರುಬ್ಕೊಳ್ತೀನಿ. ಏನಿಲ್ಲ, 2 ಸತಿ ಆಫ್ ಆ್ಯಂಡ್ ಆನ್ ಮಾಡಿ ಸಾಕು. ಜಾಸ್ತಿ ಸ್ಮೂತಾಗಿ ಮಾಡ್ಕೊಳ್ಳೋಕೆ ಹೋಗಬೇಡಿ, ತರಿನೇ ಚಿಕನ್ ಕೈಮಾ ಇರಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಎಲ್ಲ ಇದೇ ರೀತಿ ಪ್ರೋಸೆಸ್ಸಲ್ಲಿ ನಾನು ಉಳಿದೆ ಎಲ್ಲ ಚಿಕನ್ನ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ಥರ ರೆಡಿ ಆದಮೇಲೆ ಜಾರ್ಗೆ ಅದಕ್ಕೆ ಸೇರಿಸ್ಕೊಳ್ಳೋಕ್ಕೆ ಕಡಲೆಪಪ್ಪನ್ನ ಪೌಡ್ರು ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ 4.25 ಟೇಬಲ್ ಸ್ಪೂನ್ನ ಕಡಲೆಪಪ್ಪನ್ನ ಪೌಡ್ರ್ ಮಾಡ್ಕೊಳ್ತೀನಿ. ನೀವು ಚಿಕನ್ ಯಾವ ರೀತಿ ಮೆಜರ್ಮೆಂಟ್ ತರ್ತೀರೋ ಅದಕ್ಕೆ. ಇವಾಗ ಅರ್ಧ kg ಅಂದರೆ 1.5 ಟೇಬಲ್ ಸ್ಪೂನ್ ತಗೊಳ್ಳಿ, 1 kg ಅಂದರೆ 2.5 ಟೇಬಲ್ ಸ್ಪೂನ್, ಆ ಥರ ನೋಡ್ಕೊಂಡು ಪೌಡ್ರ್ ಮಾಡ್ಕೊಳ್ಳಿ. ನಾನಿಲ್ಲಿ 2 kgಗೆ ಕೈಮಾ ಸಾಂಬಾರು ಮಾಡ್ತಾ ಇರೋದ್ರಿಂದ ಕಡಲೆಪಪ್ಪನ್ನ 3.5 ಟೇಬಲ್ ಸ್ಪೂನ್ ಹಾಕ್ಕೊಂಡು ಈ ಥರ ಸಾಫ್ಟಾಗಿ ಪೌಡ್ರ್ ಮಾಡ್ಕೊಳ್ತೀನಿ. ತುಂಬ ತರಿ ಇರಬಾರ್ದು, ತುಂಬ ಸಾಫ್ಟಾಗಿ ನಾವು ಪೌಡ್ರ್ ಮಾಡ್ಕೋಬೇಕಾಗುತ್ತೆ. ಅದನ್ನು ಸೈಡ್ಗೆ ಪಕ್ಕಕ್ಕೆ ಇಟ್ಬಿಟ್ಟು ಇವಾಗ ಮತ್ತೆ ಜಾರ್ಗೆ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಕೈಮಾ ಉಂಡೆಗಳಿಗೆ ನಾವು ಮಸಾಲೆ ತರಿಯಾಗಿ ರುಬ್ಕೋಬೇಕಾಗುತ್ತೆ. ಅದಕ್ಕೆ ನಾನು 1 ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕ್ಕೊಳ್ತಾ ಇದ್ದೀನಿ, 1 ಇಂಚು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ, ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ 2 ಹಾಕ್ಕೊಳ್ತಾ ಇದ್ದೀನಿ, ಪೆಪ್ಪರು ಅರ್ಧ ಟೇಬಲ್ ಸ್ಪೂನ್ನ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ತರಿಯಾಗಿ ಬಂದೆ. ನೋಡಿ, ಈ ಥರ ರುಬ್ಕೋಬೇಕಾಗುತ್ತೆ. ಇವಾಗ ರುಬ್ಬಿರೋ ಅಂತಹ ಎಲ್ಲ ಪೇಸ್ಟನ್ನ ನಾನು ಇದಕ್ಕೆ ಕೈಮಾಗೆ ಹಾಕ್ಕೊಳ್ತಾ ಇದ್ದೀನಿ. ಕೈಮಾ ತುಂಬ ಖಾರವಾಗಿ ಸೂಪರ್ ಟೇಸ್ಟಿಯಾಗಿರಬೇಕು ತಿನ್ನೋವಾಗ ಕೈಮಾ ಸಾಂಬಾರಲ್ಲಿ ಅಂದರೆ ನೀವು ಈ ರೀತಿ ಪ್ರೋಸೆಸ್ನ ಮಾಡ್ಕೋಬೇಕು. ಜಾಸ್ತಿ ಪೇಸ್ಟಾಗೆಲ್ಲ ರುಬ್ಕೊಳ್ಳೋಕೆ ಹೋಗಬೇಡಿ, ತರಿಯಾಗೆ ನಾವು ಇದನ್ನು ಪ್ರಿಪೇರ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಅದಕ್ಕೆ ನಾನು ಇವಾಗ ಗರಂ ಮಸಾಲ ಪೌಡರ್ನ 1 ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ, ಖಾರದ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಚಿಲ್ಲಿ ಪೌಡ್ರು ನೀವು ಎಷ್ಟು ಖಾರ ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಅದಕ್ಕೆ ನಾನು ಪೌಡ್ರು ಮಾಡಿಟ್ಕೊಂಡಿರೋಂತಹ ಕಡಲೆಪಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 3.5 ಟೇಬಲ್ ಸ್ಪೂನ್ನ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಪಪ್ಪು ಪೌಡರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇವಾಗ ಇದಕ್ಕೆ 1 ಮೊಟ್ಟೆನ ಒಡೆದ್ಬಿಟ್ಟು ಹಾಕ್ಕೊಳ್ತೀನಿ. ಸಾಫ್ಟಾಗಿರುತ್ತೆ ಕೈಮಾ, ಮತ್ತು ಉಂಡೆ ಕಟ್ಟೋಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ಸಾಂಬಾರು ಮಾಡೋವಾಗ ಉಂಡೆ ಒಡ್ಕೊಳ್ಳೋದಿಲ್ಲ, ಅದಕ್ಕೋಸ್ಕರ ಈ ಪ್ರೋಸೆಸ್ನ ಮಾಡ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಕೈಯಲ್ಲೆಲ್ಲ ನೀಟಾಗಿ ಕಲಿಸ್ಕೊಡೋಣ. ನಾವೇನೇನು ಹಾಕಿದ್ದೀರಲ್ಲ ಆ ಪದಾರ್ಥಗಳೆಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು. ಆವಾಗೇ ಕೈಮಾ ಸಾಂಬಾರಲ್ಲಿ ಕೈಮಾ ಉಂಡೆಗಳು ತುಂಬ ರುಚಿಯಾಗಿರುತ್ತೆ ತಿನ್ನೋದಕ್ಕೆ. ನೋಡಿ, ನಾನು ಈ ಥರ ಇಸ್ಕೊಳ್ತಾ ಇದ್ದೀನಲ್ಲ, ಆ ಥರ ನೀವು ಪರ್ಫೆಕ್ಟಾಗಿ ಕಲಿಸ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದು ರೆಡಿ ಆಗಿದೆ. ಇವಾಗ ನಾವು ಉಂಡೆಗಳು ಮಾಡ್ಕೊಬಿಡೋಣ. ನೀವು ಚಿಕ್ಕ ಉಂಡೆಗಳಾದರೂ ಮಾಡ್ಕೋಬೋದು, ಇಲ್ಲಾಂದರೆ ಮೀಡಿಯಮ್ ಸೈಜ್ ಉಂಡೆ ಮಾಡ್ಕೋಬೋದು, ಇಲ್ಲ ದೊಡ್ಡ ಉಂಡೆನಾದರೂ ಮಾಡ್ಕೊಬೋದು. ಅದು ನಿಮ್ಮ ಒಪಿನಿಯನ್ಗೆ ಬಿಟ್ಟಿದ್ದು. ನಾನಿಲ್ಲಿ ಮೀಡಿಯಮ್ ಸೈಜ್ ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ತುಂಬ ದೊಡ್ಡದಾಗೆಲ್ಲ ಮಾಡ್ಕೊಳ್ಳೋಕೆ ಹೋಗಬೇಡಿ, ತಿನ್ನೋವಾಗ ಚೆನ್ನಾಗಿರೋದಿಲ್ಲ. ಇಷ್ಟು ಸೈಜ್ ಇದ್ದರೆ ಸಾಕು, ಇಲ್ಲ ಚಿಕ್ಕ ಸೈಜ್ ಇದ್ರೂ ಸಾಕಾಗುತ್ತೆ. ಈ ಥರ ಉಳಿದ ಎಲ್ಲ ಕೈಮಾನ ನಾವು ಈ ಥರ ಉಂಡೆಗಳನ್ನ ಮಾಡ್ಕೊಬಿಡೋಣ. ಈ ಉಂಡೆಗಳು ಮಾಡಿರೋ ಕೈಮಾ ಉಂಡೆಗಳನ್ನ ಪಕ್ಕಕ್ಕೆ ಇಟ್ಬಿಟ್ಟು ಇವಾಗ ಮಸಾಲೆನ ರೆಡಿ ಮಾಡಿಕೊಡೋಣ. ಸಾಂಬಾರಿಗೆ ಬಾಣಲಿ ಇಟ್ಟಿದ್ದೀನಿ. ಬಾಣಲಿಗೆ ಕೋಕೋನಟ್ ಆಯಿಲ್ನ ಹಾಕ್ಕೊಂಡಿದ್ದೀನಿ. ಅದಕ್ಕೆ 2 ಇಂಚು ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಕಟ್ ಮಾಡಿ ಇಟ್ಕೊಂಡಿರೋಂತಹ 3 ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಎಲ್ಲ. ಇದ್ರ ಜೊತೆಗೆ ನಾನು ಮತ್ತೆ 1 ದೊಡ್ಡ ಗಾತ್ರದ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಸಿಪ್ಪೆ ಸಮೇತನೇ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಸುಲಿಯೋ ಅವಶ್ಯಕತೆ ಏನಿಲ್ಲ. ನೋಡಿ ಫ್ರೆಂಡ್ಸ್, ಇವಾಗ ಕಲರ್ಗೋಸ್ಕರ ನಾನು ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ಇರೋದಿಲ್ಲ, ಬಣ್ಣ ಕೊಡುತ್ತೆ ಸಾಂಬಾರಿಗೆ. ಇವಾಗ ನಾನು ಚಕ್ಕೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ, ಯಾಲಕ್ಕಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಲವಂಗ ಸ್ವಲ್ಪ ಹಾಕ್ಕೊಳ್ತೀನಿ. ಇವಾಗ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಇದನ್ನು ಎಣ್ಣೆಯಲ್ಲೆಲ್ಲ ನೀಟಾಗಿ ಫ್ರೈ ಮಾಡ್ಕೊಬಿಡೋಣ. 1/4 ಟೇಬಲ್ ಸ್ಪೂನು ಕರಿಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದೆಲ್ಲ ನೀಟಾಗಿ ಫ್ರೈ ಮಾಡ್ಕೊಬೇಕು ನಾವು ಎಣ್ಣೆಯಲ್ಲಿ. ಎಷ್ಟು ಫ್ರೈ ಮಾಡ್ಕೊಳ್ತೀರೋ ಅಷ್ಟು ಸಾಂಬಾರು ಟೇಸ್ಟಿಯಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಪುದೀನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ, ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಎಲ್ಲ ಮಿಕ್ಸ್ ಮಾಡಿ ಕೊಟ್ಕೊಂಡು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಹಸಿ ಸ್ಮೆಲ್ಲೆಲ್ಲ
ಹೋಗಬೇಕು ಫ್ರೈ ಮಾಡ್ಕೊಳ್ಳೋವಾಗ. ಇವಾಗ ಆಲ್ಮೋಸ್ಟ್ ಎಲ್ಲ ಫ್ರೈ ಆಗಿದೆ. ಈ ಸ್ಟೇಜಲ್ಲಿ ನಾನಿವಾಗ ಕಡಲೆಪಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಗಸಗಸೆನ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಪಪ್ಪು ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ, ಗಸಗಸೆ ಅರ್ಧ ಟೇಬಲ್ ಸ್ಪೂನ್ನ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡಿಕೊಂಡು ಫಟಾಫಟ್ ಅಂತ ಫ್ರೈ ಮಾಡ್ಕೊಬಿಡೋಣ. ನೋಡಿ ಎಲ್ಲ ಪರ್ಫೆಕ್ಟಾಗಿ ಫ್ರೈ ಆಗೋಯಿತು. ಇವಾಗ ಇಳಿಸೋಕ್ಕೆ ಒಂದು 3 ಮಿನಿಟ್ಸ್ ಇರೋ ಬಿಫೋರು ನಾನು ತೆಂಗಿನಕಾಯಿನ ತುರಿಬಿಟ್ಕೊಂಡಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ಇಲ್ಲಿ ನಾನು 1.5 ಹಿಡಿನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು 3 ಮಿನಿಟ್ಸ್ ಫ್ರೈ ಮಾಡಿದ್ರೆ ಸಾಕು. ಇವಾಗ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಬೇಕಾಗಿರುವಂತಹ ಖಾರದ ಪುಡಿ, ಖಾರಕ್ಕೆ ತಕ್ಕಷ್ಟು, ಧನಿಯಾ ಪುಡಿ 3 ಟೇಬಲ್ ಸ್ಪೂನು, ಅರಿಶಿಣದ ಪುಡಿ ಅರ್ಧ ಟೇಬಲ್ ಸ್ಪೂನ್ನ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಕೊಡ್ತಾಯಿದ್ದೀನಿ. ಮಸಾಲೆ ಎಲ್ಲ ತಣ್ಣಗಾಗಬೇಕಾಗುತ್ತೆ. ರುಬ್ಬಕ್ಕಿಂತ ಮುಂಚೆನೇ ಬಿಸಿ ಬಿಸಿ ರುಬ್ಬಕ್ಕೆ ಎಲ್ಲ ಹೋಗಬೇಡಿ. ತಣ್ಣಗೆ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ಜಾಸ್ತಿ ನುಣ್ಣಗೆ ರುಬ್ಬೋದೇನು ಬೇಡ, ಸ್ವಲ್ಪ ತರಿ ಇರಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಮಸಾಲೆ ಎಲ್ಲ ತಣ್ಣಗಾಗಿದೆ. ನಾನು ಇವಾಗ ಜಾರ್ಗೆ ಹಾಕ್ಕೊಂಡು ಮಸಾಲೆ ರೆಡಿ ಮಾಡ್ಕೊಂಡು ಬರ್ತೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಕಲರ್ಫುಲ್ಲಾಗಿ ರೆಡಿ ಆಗೋಯಿತು. ರುಬ್ಬಕ್ಕೆ ನೀರು ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಇವಾಗ ಇದನ್ನು ರುಬ್ಕೊಬರ್ತೀನಿ ನಾನು. ನೋಡಿ ಫ್ರೆಂಡ್ಸ್, ನಾನು ತೋರಿಸ್ತೀನಿ. ಈ ರೀತಿ ನೀವು ಮಸಾಲೆ ರುಬ್ಕೊಳ್ಳಿ. ಇವಾಗ ಫಟಾಫಟ್ ಅಂತ ಸಾಂಬಾರು ಮಾಡ್ಕೊಂಬಿಡೋಣ. ಸಾಂಬಾರು ಮಾಡೋದಕ್ಕೆ ನಾನು ಪಾತ್ರೆ ಇಟ್ಟಿದ್ದೀನಿ. ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ, ಕಾಳು ಮೆಣಸು ಸ್ವಲ್ಪ, ಮತ್ತು ಪಲಾವ್ ಮಾಡೋಕ್ಕೆ ಸ್ಟೋನ್ ಫ್ಲವರ್ ಅಂತಾರೆ, ಅದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಹಸಿಮೆಣಸಿನ್ಕಾಯಿ 3 ಫ್ಲೇವರ್ಗೋಸ್ಕರ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಅರ್ಧ ಈರುಳ್ಳಿನ ಕಟ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡಿದ್ಮೇಲೆ ನಾವು ರುಬ್ಬಿಟ್ಕೊಂಡಿರೋಂತಹ ಮಸಾಲೆನ ಸೇರಿಸ್ಕೊಳ್ಳೋಣ. ಮಸಾಲೆ ಎಲ್ಲ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು, ಆವಾಗ ಸಾಂಬಾರು ಚೆನ್ನಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಮಸಾಲೆ ಜಾರಲ್ಲಿರೋ ಮಸಾಲೆ ವೇಸ್ಟ್ ಆಗಬಾರ್ದು ಅಂತ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಮಸಾಲೆ ಎಲ್ಲ ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ಈ ಸ್ಟೇಜಲ್ಲಿ ನನಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಳ್ತೀನಿ. ನಾನು ಇಲ್ಲಿ ಒಂದು 25 ಜನಕ್ಕೆ ಸಾಂಬಾರು ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ 2 kg ಕೈಮಾ ಉಂಡೆಗಳನ್ನ ಪ್ರಿಪೇರ್ ಮಾಡಿಟ್ಟಿದ್ದೀನಿ. ಇವಾಗ ಅದಕ್ಕೆ ಚಿಕನ್ ಮಸಾಲ 1 ಟೇಬಲ್ ಸ್ಪೂನು, ಗರಂ ಮಸಾಲ 1 ಟೇಬಲ್ ಸ್ಪೂನ್ನ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಸ್ಟೇಜಲ್ಲಿ ಹಾಕ್ಕೊಳ್ಳೋದ್ರಿಂದ ಸಾಂಬಾರು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಇವಾಗೆಲ್ಲ ಮಿಕ್ಸ್ ಮಾಡಿ ಕೊಡೋಣ. ಸಾಂಬಾರೆಲ್ಲ ನೀಟಾಗಿ ಕುದಿಬೇಕಾಗುತ್ತೆ, ಎಣ್ಣೆ ಎಲ್ಲ ಮೇಲೆ ಬರುತ್ತೆ, ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಮೇಲೆ ಆವಾಗ ನಾವು ಕೈಮಾ ಉಂಡೆಗಳನ್ನ ಹಾಕ್ಕೊಳ್ಳೋಣ. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ಈ ಸ್ಟೇಜಲ್ಲಿ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳಿ. 1 ಟೈಮು ಕರೆಕ್ಟಾಗಿ ಪರ್ಫೆಕ್ಟಾಗಿ ಎಲ್ಲ ಇರಬೇಕಾಗುತ್ತೆ. ಕಮ್ಮಿ ಇದ್ದರೆ ಮತ್ತೆ ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ. ನನಗಿಲ್ಲಿ ಪರ್ಫೆಕ್ಟಾಗಿದೆ. ನೋಡಿ ಫ್ರೆಂಡ್ಸ್, ಸಾಂಬಾರೆಲ್ಲ ನೀಟಾಗಿ ಕರಗಿದೆ, ಬೆಂದು ಎಲ್ಲ ನೀಟಾಗಿ ಆ ಎಣ್ಣೆ ಎಲ್ಲ ಮೇಲೆ ಬಂದಿದೆ. ಇವಾಗ ನಾವು ಕೈಮಾ ಉಂಡೆಗಳು ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಒಂದೊಂದಾಗಿ ಸಾಂಬಾರಲ್ಲಿ ಬಿಡ್ತಾ ಬರೋಣ. ಒಂದೇ ಜಾಗದಲ್ಲಿ ಒಂದೇ ಸತಿ ಎಲ್ಲ ಹಾಕ್ಬಿಡ್ಬೇಡಿ. ಪಕ್ಕ ಸೈಡಲ್ಲಿ ನೋಡಿ ನೀಟಾಗಿ ಒಂದೊಂದೇ ಎತ್ತಿ ಹಾಕೋಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ನಾನು ಇವಾಗ ಯಾವ ರೀತಿ ಹಾಕ್ತಾಯಿದ್ದೀನಿ, ಎಷ್ಟು ಚೆನ್ನಾಗಿ ನೋಡಿ ಎಣ್ಣೆ ಎಲ್ಲ ಮೇಲೆ ಬಂದಿದೆ ಅಂದರೆ ಅದರ ಅರ್ಥ ಸಾಂಬಾರೆಲ್ಲ ನೀಟಾಗಿ ಮಸಾಲೆ ಎಲ್ಲ ಬೆಂದಿದೆ. ನೋಡಿ ಫ್ರೆಂಡ್ಸ್, ಇವಾಗ ಕೈಮಾ ಉಂಡೆ ಎಲ್ಲ ಹಾಕಿದ್ಮೇಲೆ ಸೌಟೆ ಎತ್ಕೊಂಡು ಕಲಸೋಕ್ಕೆಲ್ಲ ಹೋಗಬೇಡಿ. ಸೈಲೆಂಟಾಗಿ ಪ್ಲೇಟ್ ಮುಚ್ಚಿಬಿಟ್ಟು ಒಂದು 20 ನಿಮಿಷ ಬಿಟ್ಟುಬಿಡಿ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಸಾಂಬಾರು ಓಪನ್ ಮಾಡಿದೆ. ಎಷ್ಟು ಚೆನ್ನಾಗಿ ಕೈಮಾ ಉಂಡೆಗಳೆಲ್ಲ ಬೆಂದಿದೆ. ನೀಟಾಗಿ ಸಾಂಬಾರಲ್ಲಿ ಪರ್ಫೆಕ್ಟಾಗಿ ಉಪ್ಪು ಖಾರ ಎಲ್ಲ ಹಿಡ್ಕೊಂಡು ಕೈಮಾ ಉಂಡೆ ರೆಡಿಯಾಗಿದೆ. ಯಾವ ರೀತಿ ನಾವು ಕೈಮಾ ಉಂಡೆ ಬೆಂದಿದೆ ಅಂತ ನೋಡೋದು ಅಂತ ನೀವು ಕೇಳಿದ್ರೆ, ಕೈಮಾ ಉಂಡೆ ನಾವು ಹಾಕಿದಾಗ ಒಳಗಡೆ ಎಲ್ಲ ಕುತ್ಕೊಂಡಿರುತ್ತೆ. ಅದು ಬೆಂದೆಲ್ಲ ಪರ್ಫೆಕ್ಟಾಗಿ ಬೆಂದಮೇಲೆ ಅದು ಎಲ್ಲ ಮೇಲೆ ತೇಲ್ತಾ ಇರುತ್ತೆ. ಈ ಥರ ಮೇಲೆ ಬಂದಿರುತ್ತೆ, ಆವಾಗ ಕೈಮಾ ಉಂಡೆ ಬೆಂದಿದೆ ಅಂತ ಅರ್ಥ. ಈ ಸ್ಟೇಜಲ್ಲಿ ನಾನು ಇದಕ್ಕಿನ ಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಆದಷ್ಟು ಈ ಥರ ಇದಕ್ಕಿನ ಬೇಳೆಗಳನ್ನ ಈ ರೀತಿ ಉಪಯೋಗಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಕೈಮಾ ಉಂಡೆದಲ್ಲಿ ಇದಕ್ಕಿನ ಬೇಳೆ ಹಾಕಿದ್ರೆ ಅದು ಟೇಸ್ಟೇ ಸೂಪರಾಗಿರುತ್ತೆ. ಮನೆಯವ್ರಿಗೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಕೇಳಿ. ನೋಡಿ ಫ್ರೆಂಡ್ಸ್, ಕೈಮಾ ಸಾಂಬಾರು ರುಚಿಯಾಗಿ ಇನ್ನು 15 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ. ಇವಾಗ ಬೇಳೆ ಹಾಕಿದ ತಕ್ಷಣ ಪ್ಲೇಟ್ ಮುಚ್ಚಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಬಿಟ್ಟುಬಿಡಿ ಒಂದು 15 ನಿಮಿಷ. ಇವಾಗ ನೋಡಿ ಈ ಥರ ಕುದಿ ಬರುತ್ತೆ. ಕುದಿ ಬಂದಮೇಲೆ ಈ ಥರ ಒಂದು ಸತಿ ನೋಡಿ ಚೆಕ್ ಮಾಡ್ಕೊಳ್ಳಿ. ಬೇಳೆ ಬೆಂದಿದ್ರೆ, ನಂದು ಬೇಳೆ ಇವಾಗೆಲ್ಲ ನೀಟಾಗಿ ಬೆಂದೋಗಿದೆ. ಕೈಮಾ ಉಂಡೆ ಎಲ್ಲ ಸೂಪರಾಗಿ ಸಾಂಬಾರಲ್ಲಿ ರೆಡಿ ಆಗಿಬಿಟ್ಟಿದೆ. ರುಚಿಯಾದ ಕಲರ್ಫುಲ್ಲಾಗಿರುವಂತಹ
ಕೈಮಾ ಇದಕ್ಕಿನ ಬೇಳೆ ಸಾಂಬಾರು ರೆಡಿ ಆಗೋಯ್ತು. ಈ ಸಾಂಬಾರು ಬಂದು ಮುದ್ದೆಗೆ, ಅನ್ನಕ್ಕೆ, ದೋಸೆಗೆ, ಇಡ್ಲಿಗೆಲ್ಲ ಸೂಪರ್ ಆಗಿರುತ್ತೆ. ಈ ರೆಸಿಪಿ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಫಟಾಫಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.